ಒಂದು ಪ್ರಶ್ನೆ, ನಾನು ಗೊತ್ತಿಲ್ಲದೆ ಸೇವಿಸಿದ್ದೀನಿ ಈ ಅವಧಿಯಲ್ಲಿ, ಈ 4 ವರ್ಷದ ಅವಧಿಯಲ್ಲಿ. ಯಾರೋ ಹೋದವರು ತಂದು ಕೊಟ್ಟರು ನನಗೆ, ನಾನು ಸೇವನೆ ಮಾಡಿದ್ದೀನಿ. ನಾನೊಬ್ಬ ಧರ್ಮನಿಷ್ಠ ಹಿಂದೂ, ನಾನು ಏನು ಮಾಡಬೇಕು, ಪ್ರಾಯಶ್ಚಿತ್ತ ಹೆಂಗೆ? ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ದೈವಜ್ಞ KN ಸೋಮಯಾಜಿ ಅವರು ನಮ್ಮ ಜೊತೆಗಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ ಸರ್. ಬಹುಶಃ ಬಹಳ ದೊಡ್ಡ ಆಘಾತ, ನಮ್ಮ ಧಾರ್ಮಿಕ ಭಾವನೆಗೆ ಆದಂಥ ದೊಡ್ಡ ಮಟ್ಟದ ಘಾಸಿ, ಏನು ಹೇಳ್ತೀರಿ? ಶ್ರೀ ಗುರುಭ್ಯೋ ನಮಃ. ಭಾರತೀ ಕರುಣಾ ಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಹರಿ ಓಂ. ನೀವು ಏನು ಹೇಳ್ತೀರಾ ಅಂತ ಕೇಳಿದ್ರಿ. ಏನು ಹೇಳುವಂಥ ಸ್ಥಿತಿಯಲ್ಲಿದೆ ನಾನಿವತ್ತು. ಅಂತಹ ಒಂದು ಅಪವಿತ್ರತೆ ನಮ್ಮ ಧರ್ಮಕ್ಕೆ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಕಣ್ಣಲ್ಲಿ ನೀರು ಬರ್ತಾ ಇದೆ. ಏನು ತಾನೇ ಹೇಳಲಿಕ್ಕಾಗತ್ತೆ ಇಂಥ ಸಂದರ್ಭದಲ್ಲಿ? ಬಹಳ ನೋವಾಗ್ತಾ ಇದೆ, ಮಾತು ಹೊರಡ್ತಾ ಇಲ್ಲ. ನನ್ನ ಹಾಗಲ್ಲ, ನನ್ನಂತಹ ಕೋಟ್ಯಾಂತರ ಭಕ್ತರು, ವಿಶ್ವಾದ್ಯಂತ ತುಂಬಿರ್ತಕ್ಕಂತಹ ಭಗವಂತನ ತಿರುಪತಿ ತಿಮ್ಮಪ್ಪನ ಭಕ್ತರು, ನಾವು ಅಳ್ತಾ ಇದ್ದೀವಿ ಪ್ರತಿ ದಿವಸ. ಈಗ ನಿನ್ನೆಯಿಂದ ಅದು ಗೊತ್ತಾದ್ರ ಮೇಲೆ ಎಷ್ಟು ಜನ, 100 ಜನ ಫೋನ್ ಮಾಡಿದರು. ಏನು ಹೀಗಾಗೋಗ್ತಾ ಇದೆ, ಇದಕ್ಕೇನು ಪರಿಹಾರ, ಏನಿದು, ಯಾಕೆ ಹೀಗಾಯಿತು? ಭಾರತದಲ್ಲಿ ತಿರುಪತಿಯಲ್ಲಿ ಇಂಥದ್ದಾಗ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ನೀವು ನನ್ನ ಹತ್ರ ಏನು ಹೇಳ್ತೀರಾ ಅಂತ ಕೇಳ್ತೀರಲ್ಲ, ಏನು ಹೇಳಲಿಕ್ಕಾಗತ್ತೆ? ಏನು ಹೇಳುತ್ತೀರ ನನ್ನನ್ನು? ಇಂಥ ದೊಡ್ಡ ಅವಮಾನ, ಇಂಥ ದೊಡ್ಡ ಆಘಾತ ನಮ್ಮ ಧರ್ಮಕ್ಕೆ, ಇದಕ್ಕೆ ನಾನು ಏನು ಹೇಳಲಿಕ್ಕಾಗತ್ತೆ? ಇದಕ್ಕಿಂತಲೂ ದೊಡ್ಡ ನೋವು ಇಲ್ಲ, ಇದಕ್ಕಿಂತಲೂ ದೊಡ್ಡ ನೋವು ಸಾಧ್ಯವೇ ಇಲ್ಲ. ಅಂಥ ದೊಡ್ಡ ಅಪಚಾರ ಆಗಿದೆ ಇವತ್ತು. ಏನು ತಾನೇ ಹೇಳ್ಬೋದು? ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು, ಉದ್ದೇಶಪೂರ್ವಕವಾಗಿ ಮತಾಂತರದ ಪ್ರಯತ್ನ, ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು, ಅವರಿಗೆ ಆಘಾತವನ್ನು ಉಂಟು ಮಾಡಬೇಕು ಅಂತ ಮಾಡತಕ್ಕಂಥದ್ದು ಒಂದಾದರೆ, ಇನ್ನೊಂದು ಲೋಭಿತನ. ಇದೆರಡೂ ಸೇರಿಕೊಂಡು ಇವತ್ತು ನಮ್ಮ ಧರ್ಮದ ಮೇಲೆ ಇಷ್ಟು ದೊಡ್ಡ ಪ್ರಹಾರ ನಡೆದಿದೆ. ಏನು ತಾನೇ ಹೇಳಲಿ ಇಂಥದ್ದಕ್ಕೆ? ಪಾಪಿಗಳು. ಈಗ ನಮಗಿರ್ತಕ್ಕಂಥದ್ದು ಇದಕ್ಕೆ ಏನು ಪರಿಹಾರ? ಕೋಟ್ಯಾಂತರ ಜನ ಕೇಳ್ತಾ ಇದ್ದಾರೆ. ನಿಮ್ಮ ವಾಹಿನಿಗಂತೂ ಸಾವಿರಾರು ಇಮೇಲ್ಗಳು ಬಂತು, ಪ್ರಶ್ನೆಗಳು ಬಂತು. ಅದಕ್ಕಾಗಿ ನಿಮ್ಮ ಫೋನ್ ಬಂತು, ಬನ್ನಿ ಇದಕ್ಕೆ ಏನಾದ್ರು ಒಂದು ಪರಿಹಾರ ತಿಳಿಸಿ. ಇಷ್ಟೊಂದು ಜನ ನಮ್ಮ ಪ್ರೇಕ್ಷಕರು ಆಘಾತದಿಂದ ಒಂದು ಪರಿಹಾರ ಕೇಳ್ತಾ ಇದ್ದಾರೆ. ಏನು ಹೇಳ್ತೀರಾ? ಇದನ್ನ ಹೇಳೋದಕ್ಕೆ ಬರೋದಕ್ಕೆ ನನಗೆ ಮನಸ್ಸಿಲ್ಲ. ಬಹಳ ನೋವಿನಿಂದ ಇಲ್ಲಿ ಕೂತ್ಕೊಂಡು ಈ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಂಥ ದೊಡ್ಡ ಆಘಾತವಾಗಿದೆ. ಏನು ಹೇಳ್ತೀರಾ ಅಂತಂದರೆ ಏನು ಹೇಳಲಿ? ಈಗ ಏನಿದ್ರೂ ಕೂಡ ಆ ನೊಂದಿರ್ತಕ್ಕಂಥ ಜನತೆಗೆ ನಮ್ಮ ಧರ್ಮದ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಪರಿಹಾರ ಏನು ಅಂತ ಹೇಳ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.